ಸ್ವಾಗತ. ಇವತ್ತು ನಾವು ಒಂದು ಸಾಫ್ಟ್ವೇರ್ನ ಕಥೆಯನ್ನು ನೋಡೋಣ. ಅಂದಹಾಗೆ ಇದೇನು ಕೇವಲ ಟೆಕ್ನಿಕಲ್ ವಿಚಾರ ಅಲ್ಲ, ಬದಲಿಗೆ ತಂತ್ರಜ್ಞಾನ ಅನ್ನೋದು ಸರ್ಕಾರಿ ವ್ಯವಸ್ಥೆಯೊಳಗೆ ಬಂದಾಗ ಸಾಮಾನ್ಯ ಜನರ ಬದುಕನ್ನೇ ಹೇಗೆಲ್ಲ ಬದಲಾಯಿಸಬಹುದು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಸರಿ, ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಒಂದು ಮನೆ ಮಮ್ದು ಅಂತ ಸಾಬೀತು ಮಾಡೋಕೆ ಏನೆಲ್ಲ ಬೇಕು? ನಗರ ಪ್ರದೇಶಗಳಲ್ಲಿ ಇರುವವರಿಗೆ ಇದು ಅಷ್ಟೇನೂ ದೊಡ್ಡ ವಿಷಯ ಅಲ್ಲ ಅನಿಸ್ಬೋದು. ಆದರೆ ಇದೇ ಪ್ರಶ್ನೆಯನ್ನ ಹಳ್ಳಿಗಳ ಕಡೆ ಇಟ್ಟು ನೋಡಿದಾಗ ಉತ್ತರ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಕಥೆಯೇ ಬೇರೆ. ಹೌದು, ಎಷ್ಟೋ ಹಳ್ಳಿಗಳಲ್ಲಿ ಇದೊಂದು ರೀತಿ ಕಾಗದ ಪತ್ರಗಳ ಯುದ್ಧವೇ ಸರಿ. ದಾಖಲೆಗಳನ್ನ ಹಿಡಿದು ಆಫೀಸಿಗೆ ಅಲೆಯೋದು. ತಿಂಗಳುಗಳಲ್ಲ, ಕೆಲವೊಮ್ಮೆ ವರ್ಷಾನುಗಟ್ಲೆ ಕಾಯಬೇಕಾದ ಪರಿಸ್ಥಿತಿ. ಪಾರದರ್ಶಕತೆ ಅನ್ನೋದಂತೂ ಇರಲೇ ಇಲ್ಲ. ಹಾಗಿದ್ರೆ ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗಿರೋದೇ ಈ ಕಾಗದದ ಸಮಸ್ಯೆಯನ್ನ. ಅಂದ್ರೆ ಈ ಡಿಜಿಟಲ್ ವ್ಯವಸ್ಥೆ ಬರೋಕ್ಕೂ ಮುಂಚೆ ಹಳ್ಳಿಗಳಲ್ಲಿ ಕೃಷಿ ಭೂಮಿ ಅಲ್ಲದ, ಅಂದ್ರೆ ಮನೆ, ನಿವೇಶನ ಇವುಗಳ ದಾಖಲೆಗಳನ್ನ ಮ್ಯಾನೇಜ್ ಮಾಡೋದಂದ್ರೆ ಅದೊಂದು ದೊಡ್ಡ ಸವಾಲಾಗಿತ್ತು. ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ಸರ್ಕಾರಿ ಕಚೇರಿಗಳನ್ನ ಅವಲಂಬಿಸಬೇಕಿತ್ತು. ಆ ಹಳೆಯ ವ್ಯವಸ್ಥೆಯ ಚಿತ್ರಣ ಇಲ್ಲಿದೆ ನೋಡಿ. ಪ್ರಕ್ರಿಯೆ ಹೇಗಿತ್ತು ಅಂದ್ರೆ, ಸಂಪೂರ್ಣವಾಗಿ ಕೈಬರಹದ ದಾಖಲೆಗಳು, ಒಂದೊಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದೊಂದು ರೀತಿ ನಿಯಮಗಳು. ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಅಂತ ಇರಲೇ ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಸಾಮಾನ್ಯ ಪ್ರಜೆಗಳು ತಮ್ಮ ಕೆಲಸ ಆಗೋವರೆಗೂ ಅಧಿಕಾರಿಗಳ ಮೇಲೇನೆ ಅವಲಂಬಿತರಾಗಿರ್ಬೇಕಿತ್ತು. ಸರಿ, ಈ ಎಲ್ಲ ಗೊಂದಲ, ತಲೆನೋವಿಗೆ ಒಂದು ಉತ್ತರ ಬೇಕಿತ್ತಲ್ವಾ? ಆಗ್ಲೇ ಹುಟ್ಕೊಂಡಿದ್ದು ಒಂದು ಡಿಜಿಟಲ್ ಪರಿಹಾರ. ಅದರ ಹೆಸರೇ ಇ-ಸ್ವತ್ತು. ಇದು ಕೇವಲ ಒಂದು ತಂತ್ರಾಂಶ ಆಗಿರಲಿಲ್ಲ, ಗ್ರಾಮೀಣ ಆಸ್ತಿ ನಿರ್ವಹಣೆಯ ಇತಿಹಾಸದಲ್ಲೇ ಒಂದು ಹೊಸ ಅಧ್ಯಾಯವನ್ನೇ ಶುರು ಮಾಡಿತು. ಹಾಗಿದ್ರೆ ಏನಿದು ಇ-ಸ್ವತ್ತು? ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಾರ ಗ್ರಾಮೀಣ ಪ್ರದೇಶದ ಕೃಷಿ ಬಿಟ್ಟು ಉಳಿದ ಎಲ್ಲಾ ಆಸ್ತಿಗಳನ್ನ ಒಂದು ಕ್ರಮಬದ್ಧ, ಸ್ಟ್ಯಾಂಡರ್ಡ್ ರೀತಿಯಲ್ಲಿ ನಿರ್ವಹಿಸೋಕೆ ಮಾಡಿದ ಒಂದು ಆನ್ಲೈನ್ ವ್ಯವಸ್ಥೆ. ಇದರ ಮುಖ್ಯ ಉದ್ದೇಶ ಎರಡೇ. ಒಂದು, ಪಾರದರ್ಶಕತೆ ತರೋದು. ಎರಡು, ಕೆಲ್ಸ ಬೇಗ ಆಗುವಂತೆ ಮಾಡೋದು. ಈ ದಿನಾಂಕ ತುಂಬಾನೇ ಮುಖ್ಯ. ಜೂನ್ 14, 2013. ಇದೇ ದಿನ ಇ-ಸ್ವತ್ತು ತಂತ್ರಾಂಶವನ್ನ ಕರ್ನಾಟಕದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದೇ ಬಾರಿಗೆ ಜಾರಿಗೆ ತರಲಾಯಿತು. ಯೋಚನೆ ಮಾಡಿ, ಇದೇನು ಸಣ್ಣ ಪ್ರಯೋಗವಾಗಿರಲಿಲ್ಲ. ಇದು ಇಡೀ ರಾಜ್ಯಾದ್ಯಂತ ನಡೆದ ಒಂದು ದೊಡ್ಡ ಡಿಜಿಟಲ್ ಹೆಜ್ಜೆ. ಆದ್ರೆ ಕೇಳಿ, ಈ ಸ್ವತ್ತಿನ ನಿಜವಾದ ಶಕ್ತಿ ಇರೋದು ಹಳೆಯ ದಾಖಲೆಗಳನ್ನ ಡಿಜಿಟಲ್ ಮಾಡಿದ್ರಲ್ಲಿ ಮಾತ್ರ ಅಲ್ಲ. ಅದಕ್ಕಿಂತ ದೊಡ್ಡ ಬದಲಾವಣೆಯಾಗಿದ್ದು ಜನರ ಪಾತ್ರದಲ್ಲಿ. ಸಿಟಿಸನ್ ಎಂಟ್ರಿ ಅನ್ನೋ ಒಂದು ಆಯ್ಕೆಯನ್ನು ಕೊಟ್ಟಿದ್ರಲ್ಲ, ಅಲ್ಲಿಂದ ಆಡಳಿತದ ಚುಕ್ಕಾಣಿ ನೇರವಾಗಿ ಜನರ ಕೈಗೊಂತು. ಈ ಹೋಲಿಕೆಯನ್ನ ಗಮನಿಸಿ. ಮೊದಲೆಲ್ಲ ಅರ್ಜಿ ತುಂಬೋಕೆ ಸರ್ಕಾರಿ ಆಫೀಸ್ನ ಡೇಟಾ ಎಂಟ್ರಿ ಆಪರೇಟರ್ಗಾಗಿ ಕಾಯ್ಬೇಕಿತ್ತು. ಆದರೆ ಈಗ ಸಿಟಿಸನ್ ಎಂಟ್ರಿ ಮೂಲಕ ಯಾರೂ ಬೇಕಾದರೂ ನೇರವಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಇದಕ್ಕಿಂತ ದೊಡ್ಡ ಮಟ್ಟದ ಸಬಲೀಕರಣ ಇನ್ನೇನ್ ಬೇಕು ಅಲ್ವಾ? ಹಾಗಿದ್ರೆ ಈ ಹೊಸ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತೆ ನೋಡೋದಾದ್ರೆ, ಇದು ತುಂಬಾನೇ ಸರಳ. ಕೇವಲ 4 ಹಂತಗಳು. ಮೊದಲನೇದಾಗಿ, ಅರ್ಜಿದಾರರು ತಮ್ಮ ಹೆಸರಲ್ಲಿ ಒಂದು ಲಾಗಿನ್ ಖಾತೆಯನ್ನ ತೆರೀಬೇಕು. ಆಮೇಲೆ ಅರ್ಜಿ ನಮೂನೆಯನ್ನ ಪೂರ್ತಿಯಾಗಿ ತುಂಬಬೇಕು. 3ನೇ ಹಂತದಲ್ಲಿ ಅದಕ್ಕೆ ಬೇಕಾದ ದಾಖಲೆಗಳನ್ನೆಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದು. ಇನ್ನು ಕೊನೆಯದಾಗಿ ಅರ್ಜಿಯನ್ನ ಸಲ್ಲಿಸಿ ಅದರ ಸ್ಟೇಟಸ್ ಏನಾಗ್ತಿದೆ ಅಂತ ಆನ್ಲೈನಲ್ಲೇ ಟ್ರ್ಯಾಕ್ ಮಾಡ್ತಾ ಇರ್ಬೋದು. ನೋಡಿ, ಇಡೀ ಪ್ರಕ್ರಿಯೆ ಎಷ್ಟು ಸ್ಪಷ್ಟ ಮತ್ತೆ ಸರಳ ಅಲ್ವಾ? ಸರಿ, ಇಲ್ಲಿವರೆಗೂ ನಾವು ಇ-ಸ್ವತ್ತು ಬಗ್ಗೆ ಮಾತಾಡಿದ್ವಿ. ಈಗ ಒಂದ್ ಹೆಜ್ಜೆ ಹಿಂದೆ ಬಂದು ಇದನ್ನ ಒಂದು ದೊಡ್ಡ ದೃಷ್ಟಿಕೋನದಲ್ಲಿ ನೋಡೋಣ. ಯಾಕಂದ್ರೆ ಇ-ಸ್ವತ್ತು ಅನ್ನೋದು ಒಂದು ಒಂಟಿ ಸಾಫ್ಟ್ವೇರ್ ಅಲ್ಲ, ಬದಲಿಗೆ ಅದೊಂದು ದೊಡ್ಡ ಡಿಜಿಟಲ್ ವ್ಯವಸ್ಥೆಯ ಒಂದು ಪ್ರಮುಖ ಭಾಗ. ಈ ಸ್ಲೈಡ್ನಲ್ಲಿ ನೋಡಿ, ಇ-ಸ್ವತ್ತು, ಪಂಚತಂತ್ರ 2.0 ಮತ್ತು ರಾಷ್ಟ್ರಮಟ್ಟದ ಇ-ಗ್ರಾಮ್ ಸ್ವರಾಜ್ ಪೋರ್ಟಲ್, ಈ 3 ಹೇಗೆ ಒಂದಕ್ಕೊಂದು ಸಂಪರ್ಕ ಹೊಂದಿವೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಒಂದು ಹಳ್ಳಿಯ ಆಡಳಿತದಿಂದ ಹಿಡಿದು ರಾಷ್ಟ್ರಮಟ್ಟದವರೆಗೂ ಎಲ್ಲವನ್ನೂ ಡಿಜಿಟಲ್ ಆಗಿ ಜೋಡಿಸಲಾಗಿದೆ. ಇದನ್ನೇ ನಾವು ಸಮಗ್ರ ಆಡಳಿತ ಅಂತ ಕರೆಯೋದು. ಸರಿ, ಕಾಗದ ಪತ್ರಗಳ ರಾಶಿಯಿಂದ ಶುರುವಾಗಿ ಡಿಜಿಟಲ್ ಸಬಲೀಕರಣದವರೆಗಿನ ಈ ಇಡೀ ಪಯಣವನ್ನ ನೋಡಿದ್ವಿ. ಹಾಗಾದ್ರೆ ಕೊನೆಗೆ ಇದರಿಂದ ಜನಸಾಮಾನ್ಯರಿಗೆ ಸಿಕ್ಕಿದ್ದೇನೋ? ಇದರ ನಿಜವಾದ ಮಹತ್ವ ಏನು? ಮುಖ್ಯವಾಗಿ 4 ದೊಡ್ಡ ಬದಲಾವಣೆಗಳಾಗಿವೆ. 1, ಇಡೀ ರಾಜ್ಯಕ್ಕೆ ಒಂದೇ ಸ್ಟ್ಯಾಂಡರ್ಡ್ ಪ್ರಕ್ರಿಯೆ ಬಂತು. 2, ಆನ್ಲೈನ್ ವ್ಯವಸ್ಥೆಯಿಂದ ಸಂಪೂರ್ಣ ಪಾರದರ್ಶಕತೆ ಸಿಕ್ತು. 3, ಅನಗತ್ಯ ವಿಳಂಬ ತಪ್ಪಿ ದಕ್ಷತೆ ಹೆಚ್ಚಾಯಿತು. ಮತ್ತು 4ನೆಯ ಅತಿ ಮುಖ್ಯವಾದ ಅಂಶ, ನಾಗರಿಕರ ಸಬಲೀಕರಣ. ಅಧಿಕಾರ ಜನರ ಕೈಗೆ ಬಂದಿದೆ. ಇ-ಸ್ವತ್ತಿನ ಈ ಕಥೆ ನಮ್ಮೆಲ್ಲರ ಮುಂದೆಯೂ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ.
ನಮ್ಮ ಬದುಕಿನ ಪ್ರತಿಯೊಂದು ಕ್ಷೇತ್ರವೂ ಡಿಜಿಟಲ್ ಆಗುತ್ತಿರುವ ಈ ಸಮಯದಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಎಲ್ರಿಗೂ ಎಲ್ಲೆಡೆಯೂ ನ್ಯಾಯ ಸಿಗುವಂತೆ ಮಾಡೋದು ಹೇಗೆ? ಈ ಪ್ರಶ್ನೆ ಬಗ್ಗೆ ಯೋಚಿಸೋಣ.